ಜೈ ಹಿಂದ್ ಎಲ್ಲ ನನ್ನ ಭಾವಿ ಅಗ್ನಿವೀರರಿಗೆ. ನೀವೇನಾದರೂ ಇಂಡಿಯನ್ ಆರ್ಮಿಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2026ರಲ್ಲಿ ನೋಟಿಫಿಕೇಷನನ್ನು ಯಾವಾಗ ಇಂಡಿಯನ್ ಆರ್ಮಿ ಅಪ್ಲಿಕೇಶನನ್ನು ಕರೀತಾರೆ. ಸೊ ನೆಕ್ಸ್ಟ್ ಅಗ್ನಿವೀರ್ ಎಕ್ಸಾಮನ್ನು ಪಾಸಾಗಿರ್ತಕ್ಕಂಥ ಮಂಗಳೂರು ಅಭ್ಯರ್ಥಿಗಳಿಗೆ ಫಿಸಿಕಲ್ ಯಾವ ಥರ ನಡೀತದ, ಸೊ ಯಾವ ಥರ ನೀವು ಅಲ್ಲಿಗೆ ಹೋಗಿ ರೀಚ್ ಆಗಬೇಕು, ಸೊ ಪ್ರತಿಯೊಂದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಡೌಟನ್ನು ಇದರಲ್ಲಿ ಕ್ಲಿಯರನ್ನು ಮಾಡ್ತಾ ಹೋಗ್ತೀನಿ. ಸರ್ ಅಡ್ಮಿಟ್ ಕಾರ್ಡನ್ನು ಯಾವಾಗ ಬಿಡ್ತಾರ ಸರ್ ಯಾವ್ಯಾವ ಡಿಸ್ಟಿಕ್ ಯಾವಾಗ ನಡೀತಾವೆ ಅಂತ ಹೇಳಿ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಇದೊಂದು ಡೌಟ್ಸನ್ನು ಕೇಳ್ತಾ ಇದ್ರಿ. ಸೊ ಈ ಡೌಟನ್ನು ನಿಮ್ಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಭಾವಿ ಅಗ್ನಿಯರು ಈ ವಿಡಿಯೋನ ನೋಡಲೇಬೇಕಾಗಿರೋದು. ಓಕೆ, ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲ ಇಂಡಿಯನ್ ಆರ್ಮಿ ಕರೇಜೇ ಜಾಸ್ತಿ ಐತಿ. ಯಾಕಂತಂದರೆ ಒಂದು ಸೈನ್ಯಕ್ಕೆ ಸೇರಲೇಬೇಕು, ನಾನು 4 ವರ್ಷ ಅಲ್ಲ 4 ದಿನ ಆದರೂ ಕೂಡ ನಾನು ಇಂಡಿಯನ್ ಆರ್ಮಿ ವರದಿಯನ್ನು ಹಾಕ್ಕೊಂಡು ಬರಲೇಬೇಕು ಅಂತ ಹೇಳ್ಕೇಶಂದ ಪ್ರತಿಯೊಂದು ವಿದ್ಯಾರ್ಥಿಯ ಕೂಡ ಕನಸಿದೆ ಸ್ನೇಹಿತರೆ. ಕನಸನ್ನು ನನಸು ಮಾಡಿಕೊಡ್ರಿ. ಇಷ್ಟೆಲ್ಲ ಎಫರ್ಟ್ ಹಾಕಿ ಸೊ 17ನೇ ಏಜಿನಲ್ಲೇ ನೀವೊಂದು ಸೈನ್ಯಕ್ಕೆ ಸೇರಬೇಕಂತ ಒಂದು ಆಸೆಯನ್ನು ಹುಟ್ಟಿಸ್ಕೊಂಡಿದ್ದೀರಲ್ಲ, ಅದು ಬಹಳ ಇಂಪಾರ್ಟೆಂಟು. ಇಂಥ ಚಿಕ್ಕ ವಯಸ್ಸಿನಲ್ಲೇ ನಾನು ಸೈನಿಕ ಆಗಬೇಕು ಅಂತ ಹೇಳ್ಕೇಶಂದ ಟಾರ್ಗೆಟ್ ಮಾಡಿದಿರಲ್ಲ, ಸೊ ನಿಮ್ಮ ತಂದೆ ತಾಯಿ ಕನಸನ್ನು ಈಡೇರಿಸ್ಬೇಕಂತ ಅಂದ್ಕೊಂಡಿದ್ದಿರಲ್ಲ, ಅದು ನಿಮ್ಮ ತುಂಬ ಒಂದು ಒಳ್ಳೆಯ ಗುಣನೇ ಅಂದ್ಕೊಳ್ಬೋದು. ಯಾಕಂದರೆ ಇಂಥ ಸಣ್ಣ ವಯಸ್ಸಿನಲ್ಲಿ ಒಂದು ಜವಾಬ್ದಾರಿಯನ್ನು ಕಟ್ಕೊಳ್ಳೋದು ಸೊ ಅಷ್ಟು ಈಸಿಯಾಗಿರ್ತಕ್ಕಂಥ ಕೆಲಸ ಅಲ್ಲ. ಎಷ್ಟೋ ಸ್ಟೂಡೆಂಟ್ಗಳು 17 ವಯಸ್ಸಿಗೆ ಫಸ್ಟ್ ಏಜ್ನಲ್ಲೇ ಕೂಡ ಇಂಡಿಯನ್ ಆರ್ಮಿಯನ್ನು ಸೇರಿಕೊಂಡ್ರು. ಎಷ್ಟೋ ವಿದ್ಯಾರ್ಥಿಗಳು ಫೈನಲ್ ಏಜ್ ಇತ್ತು, ಸೊ ಆದರೂ ಕೂಡ ಫೈನಲ್ಗೆ ಸೆಲೆಕ್ಷನ್ ಆಗಲಿಲ್ಲ. ಅಂಥ ವಿದ್ಯಾರ್ಥಿಗಳು ಕೂಡ ಇದ್ದೀರಾ. ಓಕೆ, 2026ರಲ್ಲಿ ಕಾಲ್ಫಾರ್ಮ್ ಆಗ್ತಿರ್ತಕ್ಕಂಥ ನೋಟಿಫಿಕೇಶನ್ ಯಾವಾಗಿದೆಯಪ್ಪ ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ದಲ್ಲಿ 2 ತಿಂಗಳಲ್ಲಿ ನಿಮ್ಮ ಅಗ್ನಿವೀರ್ ನೋಟಿಫಿಕೇಶನ್ ಕೂಡ ಕಾಲ್ಫಾರ್ಮ್ ಆಗುತ್ತೆ. ಈ ವರ್ಷ ಎಷ್ಟು ಹುದ್ದೆಗಳನ್ನ ಅಂತಂದರೆ ಪ್ರತಿ ವರ್ಷನೂ ಕೂಡ 50ರಿಂದ 60,000 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡ್ತಿದ್ರು. ಈ ಸರಿ ಏನಿಲ್ಲ ಅಂತಂದ್ರೆ 1,00,000 ಹುದ್ದೆಯನ್ನು ಕಾಲ್ಫಾರ್ಮನ್ನು ಮಾಡಬೇಕಂತ ಹೇಳ್ಕೇಶಂದ ಸೊ ಒಂದು ಈ ಮಿನಿಸ್ಟ್ರಿ ಆಫ್ ಅಂದರೆ ನಿಮ್ಗೆ ಡಿಫೆನ್ಸ್ ಇಂತ್ರನೇ ಒಂದು ನೋಟಿಸನ್ನು ಹೊರಡಿಸಿದ್ದಾರೆ. ಸೊ ನ್ಯೂಸ್ ಕೂಡ ಬಂದಿದೆ, ಸೊ ಅಪ್ಡೇಟ್ ಕೂಡ ಆಗಿದೆ. 1,00,000 ಜನಸಂಖ್ಯೆಯನ್ನು ತುಂಬಿಕೊಳ್ಬೇಕು. ಗೊತ್ತಿರ್ಬೋದು ನಿಮಗೆ ಬೆಳಗಾವಿ ಅಭ್ಯರ್ಥಿಗಳನ್ನು ಎಷ್ಟು ಜನಸಂಖ್ಯೆಗಳನ್ನು ತುಂಬಿಕೊಂಡಿದ್ದಾರೆ. ಟೋಟಲಿ ಎಲ್ಲ ಅಂತಂದ್ರು 3,500 ಹಿಡಿದು 4,000 ಮಟ್ಟ ವೇಕೆನ್ಸಿಗಳನ್ನು ಫಿಲ್ಅಪ್ ಮಾಡ್ಕೊಂಡಿದ್ದಾರೆ. ಸೊ ಇನ್ನೂ 13 ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ. 2 ದಿನಕ್ಕೊಮ್ಮೆ ಲಿಸ್ಟ್ಗಳನ್ನು ಬಿಡ್ತಾನೆ ಇದ್ದಾರೆ ಸ್ನೇಹಿತರೆ. ಸೊ ಆದ ಕಾರಣಕ್ಕೋಸ್ಕರ ನೀವು ಮಂಗಳೂರು ದವರು ಏನು ತಪ್ಪು ಮಾಡ್ತಾ ಇದ್ದೀರಿ ಅಂತಂದರೆ, ಸರ್ ಬೆಳಗಾವಿ ಅಭ್ಯರ್ಥಿಗಳದ ಇಷ್ಟೊಂದು ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ ಸರ್, ನಮ್ಮದು ಕೂಡ ಅಷ್ಟು ಲಿಸ್ಟ್ಗಳನ್ನು ಬಿಡ್ತಾರೆ ಅಂತ ಹೇಳ್ಕೇಶಂದ ಡೌಟ್ನಲ್ಲಿದ್ದೀರಾ. ಇಲ್ಲ, ನಿಮ್ಮ ಟಾರ್ಗೆಟ್ ಏನು ಇಟ್ಕೊಡ್ರಿ. ಸೊ ಒಂದೇ ಲಿಸ್ಟ್ ಬಿಡ್ತಾರ ಅಂತ ಹೇಳ್ಕೇಶಂದ ಸೊ ನಾನು ಹೊಡೆದ್ರೆ ಎಕ್ಸಲೆಂಟೇ ಹೊಡಿಬೇಕಂತ ಟಾರ್ಗೆಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಡ್ರಿ ಸ್ನೇಹಿತರೆ. ನೀವು ಅಂದ್ಕೊಂಡಿರೋ ಹಾಗೆ ಅಷ್ಟು ಈಸಿಯಾಗಿಲ್ಲ. ಸೊ ಸಿಚುವೇಶನ್ ಯಾವ ಥರ ಇರುತ್ತೆ ಅಂತ ಹೇಳ್ಕೇಶಂದ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಬೆಳಗಾವಿ ಅಭ್ಯರ್ಥಿಗಳದ ಸೊ ಒಂದು ಏನೋ ಲಕ್ನೇ ಅಂದ್ಕೊಳ್ಬೋದು. ಸೊ ಅಷ್ಟು ಲಿಸ್ಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಂತಂದರೆ ಅವ್ರದ್ದೊಂದು ಲಕ್ಕು. ಹಾಗೆ ಜಾಯ್ನ್ ಆಗ್ತಾನೆ ಇದ್ದಾರೆ, ಹಾಗೆ ಟ್ರೈನಿಂಗ್ ಸೆಂಟರ್ ಜಾಯ್ನ್ ಆಗ್ತಾನೆ ಇದ್ದಾರೆ. ನೆಕ್ಸ್ಟ್ ಫಸ್ಟ್ನೇ ಬ್ಯಾಚ್ ಜಾಯ್ನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು 4 ವರ್ಷ ಕಂಪ್ಲೀಟ್ ಆಗಕ್ಕೆ ಬಂತು. ಸೊ ಮಾರ್ಚ್ದಲ್ಲಿ ಅವ್ರದ್ದು ಕೂಡ ಏನು ಎಷ್ಟು ಪರ್ಸೆಂಟೇಜ್ ಒಳಗಡೆ ಇಟ್ಕೊಳ್ತಾರೆ, ಸೊ ಎಷ್ಟು ಪರ್ಸೆಂಟೇಜ್ ಹೊರಗಡೆ ಹಾಕ್ತಾರೆ ಅಂತ ಹೇಳ್ಕೇಶಂದ ಗೊತ್ತಾಗುತ್ತಾ. ಬಟ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡ್ರಿ. ನಾನು ಸೈನಿಕ ಆಗಬೇಕಂತ ಡಿಸೈಡ್ ಮಾಡಿದ್ದೀನಿ ಅಂತಂದರೆ ತಯಾರಿನ ಚೆನ್ನಾಗಿ ಸ್ಟಾರ್ಟ್ ಮಾಡಿಕೊಡ್ರಿ. ಇನ್ನೇನು ಕೇವಲ ನಿಮ್ಮ ಮೂಡುಬಿದಿರೆಯಲ್ಲಿ ಮಂಗಳೂರಲ್ಲಿ ರ್ಯಾಲಿ ನಡೀತಾ ಇದೆ 28ನೇ ತಾರೀಕಿಗೆ ಅಂತ ಹೇಳ್ಕೇಶಂದ ಅದು ಕೂಡ ಡೇಟ್ ಫಿಕ್ಸ್ ಆಗಿದೆ. ಜನವರಿ 28ನೇ ತಾರೀಕಿನಿಂದ ಹಿಡಿದು ಫೆಬ್ರವರಿ 14ನೇ ತಾರೀಕಿನವರೆಗೆ ಸ್ವರಾಜ್ ಮೈದಾನ ಮಂಗಳೂರು ಮೂಡುಬಿದಿರೆ ಸ್ವರಾಜ್ ಮೈದಾನದಲ್ಲಿ ಸಿಂಥೆಟಿಕ್ ಗ್ರೌಂಡ್ ಇದೆ, ಚೆನ್ನಾಗಿರ್ತಕ್ಕಂಥ ಗ್ರೌಂಡ್ ಇದೆ. ನೀವು ಯಾವ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಸೊ ಅದೇ ಥರನಾಗಿ ಅಲ್ಲಿ ರನ್ನಿಂಗ್ ಹೊಡಿದ್ರೆ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಪಾಸ್ ಆಗ್ತೀರಿ. ಪಾಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಎಕ್ಸಲೆಂಟೇ ಹೊಡಿಬೇಕು. ಟಾರ್ಗೆಟ್ ಇಟ್ಕೊಡ್ರಿ. ನಾನು ಎಕ್ಸಲೆಂಟ್ ಹೊಡೆದ್ರೆ ಫುಲ್ ಆಫ್ 10 ಹೊಡೆದ್ರೆ ನಾನು ಪಕ್ಕಾ ಸೆಲೆಕ್ಷನ್ ಆಗ್ತೀನಿ. ನಾನು ಫಿಸಿಕಲಲ್ಲಿ 100ಕ್ಕೆ 100 ಮಾರ್ಕ್ಸ್ಗಳು ಸಿಗ್ತಾವೆ. ಎಕ್ಸಾಮ್ನಲ್ಲಿ ನಾನು ಎಲ್ಲಿ ಅಂತಂದ್ರು 60 ಮಾಡಿದ್ರು ಕೂಡ ನಾನು ಕ್ವಾಲಿಫೈ ಆಗ್ತೀನಿ ಅಂದ್ಕೊಳ್ತೀನಿ ಅಂತ ಹೇಳಿ ಟಾರ್ಗೆಟ್ ಇಟ್ಕೊಡ್ರಿ. ಅದರ ಜೊತೆಗೆ ನಾನು ಪ್ಯಾರಾ ಸೆಲೆಕ್ಷನ್ ಆಗಬೇಕಂದ್ರೆ 150+ 100%, ಫಿಸಿಕಲಲ್ಲಿ 100ಕ್ಕೆ 100, ಎಕ್ಸಾಮ್ನಲ್ಲಿ 50ಕ್ಕೂ ಅಧಿಕ ನಿಮ್ಮದು ಸ್ಕೋರ್ ಇತ್ತಪ್ಪ ಅಂದರೆ ನೀವು ಪ್ಯಾರಾ ಸೆಲೆಕ್ಷನ್ಗೆ ಕೂಡ ಕರೀತಾರೆ. ಸೊ ಪ್ಯಾರಾ ಸೆಲೆಕ್ಷನ್ ಆದ್ರಪ್ಪ ಅಂತಂದರೆ ಬೆಟರೇ. ಓಕೆ, ತಯಾರಿಯನ್ನು ಮಾಡಿಕೊಡ್ರಿ. ಅತಿ ಕಡಿಮೆ ಸಮಯ ಇದೆ. ಸೊ ಇನ್ನೂ ಕೂಡ ಟೈಮ್ ವೇಸ್ಟ್ ಮಾಡಬೇಡಿ ಸೈನಿಕರೇ. ಇಷ್ಟು ದಿನ ಏನೋ ಲೈಫನ್ನು ಸೊ ಎಕ್ಸಾಮ್ ಪಾಸ್ ಆದಮೇಲೆ ನನಗೆ ಟೈಮ್ ಇದೆ ಅಂತ ಹೇಳ್ಕೇಶಂದ ಟೈಮನ್ನು ಬಹಳ ಅಂದರೆ ಬಹಳ ವೇಸ್ಟ್ ಮಾಡಿದಿರಿ. ಸೊ ಅವಾಗಿನಿಂದನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿಪ್ಪ ಅಂದರೆ ಸೊ ಇಷ್ಟೊಂದು ಟಫ್ ಆಗ್ತಾ ಇಲ್ಲ. ಡೇಟ್ ಫಿಕ್ಸ್ ಆದ ತಕ್ಷಣ ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಬಹಳ ಇದ್ದೀರಿ. ಕೂಲಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಸರ್ ಟೈಮಿಂಗ್ ಕಡಿಮೆ ಇದೆ ಅಂತ ಹೇಳ್ಕೇಶಂದ ರಾತ್ರಿ 8 ಗಂಟೆಗೆ ಕೊಡೋದು,
ನಸುಕ್ನ್ಯಾಗ 3 ಗಂಟೆ ಕೊಡೋದು, ಮಧ್ಯಾಹ್ನ 2 ಗಂಟೆ ಕೊಡೋದು, ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನಿಮಗೆ ಸಿಂಗ್ ಪೇನು ಅವೆಲ್ಲ ಬರ್ತಿರ್ತಾವೆ, ಸೊ ಕಾಲ್ ಪೇನ್ ಬರೋದು, ಸೊ ಆರಾಮ್ ತಪ್ಪೋದು, ಈ ಥರ ಎಲ್ಲ ಹೆಲ್ತ್ ಇಶ್ಯೂ ಆಯ್ತಪ್ಪ ಅಂದರೆ ನೀವು ಫಿಸಿಕಲ್ ಪಾಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಕೂಲಾಗಿ ಹ್ಯಾಂಡಲ್ ಮಾಡಿರಿ, ಎರಡೇ ಟೈಮ್ ಫಿಸಿಕಲ್ ಮಾಡಿರಿ, ಕರೆಕ್ಟಾಗಿ ಹ್ಯಾಂಡಲ್ ಮಾಡಿರಿ. ಓಕೆ, ಟೈಮಿಂಗನ್ನು ಕೊಡ್ರಿ. ಸೊ ನಾನು ಒನ್ ಡೇ ಸೋಮವಾರ ಏನು ಮಾಡಬೇಕು, ಮಂಗಳವಾರ ಏನು ಮಾಡಬೇಕು, ಬುಧವಾರ ಏನು ಮಾಡಬೇಕು, ಗುರುವಾರ ಯಾವ ಥರ ವರ್ಕೌಟನ್ನು ಮಾಡಬೇಕು, ಆ ಥರ ನೀವು ಶೆಡ್ಯೂಲನ್ನು ಹಾಕೊಂಡು ಕೇಸಂದ ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದರೆ ಆರಾಮ್ಸಾಗಿ ನೀವು ಎಕ್ಸಲೆಂಟನ್ನು ಹೊಡಿತೀರಿ. ಓಕೆ, ಫುಲ್ ಅಪ್ಸ್ ಏನಾದರೂ ಬರಲಿಲ್ಲಪ್ಪ ಅಂದರೆ ಸೊ ಜಾಸ್ತಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂದರೆ ಅದು ಕೂಡ ಆಗುತ್ತೆ. 10ಕ್ಕೆ 10 ಹೊಡ್ರಿ, ಅಲ್ಲೇನು ಈಸಿಯಾಗಿರ್ತಕ್ಕಂಥದ್ದನ್ನು ಅಲ್ಲಿ ಕೂಡ ನೀವು ಒಂದೇನಾದರೂ ಮಿಸ್ ಮಾಡಿದ್ರಪ್ಪ ಅಂದರೆ ಮಾರ್ಕ್ಸ್ ಸಂಖ್ಯೆ ಬಹಳ ಅಂದ್ರೆ ಬಹಳ ಕಡಿಮೆ ಆಗ್ತಾವೆ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಈ ಸರಿ ಪಕ್ಕ ನಾನು ಕೂಡ ಬರ್ತಾ ಇದ್ದೀನಿ. 28ನೇ ತಾರೀಕಿಗೆ ನಿಮ್ಮ ಜೊತೆಗೆ ನಾನು ಬರ್ತೀನಿ. ಪ್ರತಿಯೊಬ್ಬರು ಕೂಡ ಅಲ್ಲೇ ಮೀಟ್ ಆಗೋಣಂತ. ನಿಮಗೆ ಏನೇನೋ ಸೌಕರ್ಯಗಳು ಇರಲಿಲ್ಲಪ್ಪ ಅಂದರೆ ಸೊ ಅಲ್ಲಿ ಭೇಟಿ ಹಾಕಿಸೋಣ, ಪ್ರತಿಯೊಂದು ಸೌಕರ್ಯಗಳನ್ನು ಒದಗಿಸೋಣ. ಸೊ ನಿಮ್ಮ ಸೇಫ್ ಆಗಿ, ಸೊ ನೀವು ಚೆನ್ನಾಗಿ ರ್ಯಾಲಿಯನ್ನು ಅಟೆಂಡ್ ಮಾಡಿದರೆ ಅದೊಂದೇ ಖುಷಿ ನಮ್ಮದು. ಎಲ್ಲರೂ ಕೂಡ ಪಾಸ್ ಆಗಲಿ ಅಂತ ಹೇಳಿ ದೇವರಲ್ಲಿ ಬೇಡಿಕೊಳ್ಳೋಣ. ನೆಕ್ಸ್ಟ್ 2026ರಲ್ಲಿ ಕಾಲ್ಫಾರ್ಮ್ ಆಗ್ತಿರ್ತಕ್ಕಂಥ ಅಗ್ನಿವೀರಿಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗಿನ ತಯಾರಿನ ಚೆನ್ನಾಗಿ ಮಾಡಿಕೊಡ್ರಿ, ಏನೂ ಕೂಡ ತೊಂದರೆ ಆಗಲಾರ್ದಾಗೆ. ಸೊ ಈ ಸರಿ ನೀವು ಟಾರ್ಗೆಟ್ ಇಟ್ಕೊಡ್ರಿ. ನಾನು 2026ರಲ್ಲಿ ನನ್ನ ಫಸ್ಟ್ ಅಪ್ಲಿಕೇಶನ್ ಇದೆ, ನನ್ನ ಲಾಸ್ಟ್ ಅಪ್ಲಿಕೇಶನ್ ಇದೆ. ನಾನು 2 ತಿಂಗಳ 3 ತಿಂಗಳ ಚೆನ್ನಾಗಿ ಸ್ಟಡಿ ಮಾಡಿ ನಾನು ಈ ಸರಿ ಅಗ್ನಿವೀರ ಆಗಲೇಬೇಕು ಅಂತೇಳಿ ಕೇಸಂದ ಪ್ಲ್ಯಾನ್ ಹಾಕೊಡ್ರಿ. ಪ್ಲ್ಯಾನ್ ಹಾಕೊಂಡ್ರೆ ಮಾತ್ರ ಆಗುತ್ತಾ. ಸುಮ್ಮನೆ ಕೋಚಿಂಗ್ ಹೋಗೋದು, ಕೋಚಿಂಗ್ ಹೋಗಿ ಬಂದ ತಕ್ಷಣ ಮತ್ತೆ ಊರಲ್ಲಿ ತಿರುಗಾಡೋದು, ಆ ಥರ ಮಾಡಿದರೆ ಎಕ್ಸಾಮ್ ಪಾಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಅತಿ ಈಸಿಯಾಗಿರ್ತಕ್ಕಂಥ ಇಂಡಿಯನ್ ಆರ್ಮಿ ಎಕ್ಸಾಮನ್ನು ಪಾಸ್ ಮಾಡೋಕ್ಕಾಗಲ್ಲ ಅಂತಂದರೆ ಮುಂಬರುವ ಯಾವ ಎಕ್ಸಾಮು ಕೂಡ ನಿನ್ನ ಕೈಯಿಂದ ಪಾಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವತ್ತೇ ಡಿಸೈಡ್ ಮಾಡು. ಅಷ್ಟು ಈಸಿಯಾಗಿರ್ತಕ್ಕಂಥ ಎಕ್ಸಾಮನ್ನು ಸೊ ತಯಾರಿಯನ್ನು ಮಾಡ್ಕೋ. ಸೊ ಎಷ್ಟು ಪ್ರೆಸೆಂಟ್ ಏಜ್ನಲ್ಲೇ ನೀನು ತಯಾರಿಯನ್ನು ಮಾಡ್ಕೊಂಡಿಯಪ್ಪ ಅಂದರೆ 100% ಸಕ್ಸಸ್ ಕಾಣ್ತೀಯ. ಸೊ ಆದ ಕಾರಣಕ್ಕೋಸ್ಕರ ನಮ್ಮ SJ ಡಿಫೆನ್ಸ್ ಅಕಾಡೆಮಿ ನಮ್ಮ ಕೋಚಿಂಗ್ದಲ್ಲಿ ಕೂಡ ನಾವು ನೆಕ್ಸ್ಟ್ ಅಗ್ನಿವೀರ್ ಬ್ಯಾಚನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ನೀವೇನಾದರೂ ಬಂದು ನಮ್ಮ ಹತ್ರ ನೋಡ್ಕೊಂಡಿರುವ 100ಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಹತ್ರ ಅಗ್ನಿವೀರ್ ಎಕ್ಸಾಮ್ ಮಂಗಳೂರು ಯಾರೋ ಬೆಂಗಳೂರು ಅದೇ ಥರನಾಗಿ ಬೆಳಗಾವಿ ಯಾರೋ ವಿದ್ಯಾರ್ಥಿಗಳು ಎಕ್ಸಾಮನ್ನು ಕ್ವಾಲಿಫೈ ಆಗಿದ್ದಾರೆ. ಸೊ ನೆಕ್ಸ್ಟ್ ಆಲ್ಮೋಸ್ಟ್ ಅಲ್ಲ ಬೆಳಗಾವಿ ಯಾರೋದ್ರು ಕೂಡ ಎಷ್ಟೋ ವಿದ್ಯಾರ್ಥಿಗಳು ಟ್ರೈನಿಂಗನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಯಾರೋ ಫೈನಲ್ ಮೆರಿಟ್ ಉಳ್ತಾ ಇದೆ. ಸೊ ಮಂಗಳೂರು ಯಾರೋ ವಿದ್ಯಾರ್ಥಿಗಳು ಎಕ್ಸಾಮನ್ನು ಪಾಸ್ ಮಾಡಿಬಿಟ್ಟು ಫಿಸಿಕಲ್ ತಯಾರಿನ ನಮ್ಮ ಹತ್ರನೇ ತಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವೇನಾದರೂ ಎಕ್ಸಾಮ್ ತರಬೇತಿ ಬರಬೇಕು ಅಂದ್ಕೊಂಡಿದ್ರಪ್ಪ ಅಂದರೆ ಇನ್ನೂ ಕೇವಲ ದಿನಗಳಲ್ಲಿ ನಾವು ಬ್ಯಾಚಸ್ಸನ್ನು ಪ್ರಾರಂಭನ ಮಾಡ್ತೀವಿ. ಸೊ ನೀವು ಬಂದು ಜಾಯ್ನ್ ಆಗ್ಬೋದು. ನಮ್ಮ ಹತ್ರ ಪ್ರತಿಯೊಂದು ಸ್ಪೆಸಿಲಿಟಿ, ಹಾಸ್ಟೆಲು, ಊಟ, ಕ್ಲಾಸು, ಫಿಸಿಕಲ್ ಟ್ರೈನಿಂಗ್ ಎಲ್ಲನೂ ಕೂಡ ಸ್ಪೆಸಿಲಿಟಿ ಇರ್ತದೆ. ನೆಕ್ಸ್ಟ್ ಸರ್ ನಾನು 20 ದಿನದಲ್ಲಿ ನಾನು ಫಿಸಿಕಲ್ ಮಾಡ್ಕೊಳ್ತೀನಿ ಸರ್, 20 ದಿನದ ಏನಾದರೂ ಅಡ್ಮಿಷನ್ ಸಿಗ್ತದ ಅಂತ ಕೇಳ್ತಿದ್ರಿ. ಓಕೆ, ನಮ್ಮ ಹತ್ರ 20 ದಿನಕಾಲೇ ಅಡ್ಮಿಷನ್ ಕೂಡ ಕೊಡ್ತಾ ಇದ್ದೀವಿ. ನೀವೇನಾದರೂ 20 ದಿನದಲ್ಲಿ ಸರ್ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್, ನಿಮ್ಮ ಹತ್ರ ಬಂದು ಡೆಮೋರಿಲಿಯನ್ನು ಅಟೆಂಡ್ ಮಾಡಿ ಸೊ ಇನ್ನೊಂದು ಸ್ವಲ್ಪ ನಾನು ಎಕ್ಸಲೆಂಟ್ ಸೂಪರ್ ಎಕ್ಸಲೆಂಟ್ ಹೊಡೆಯಕ್ಕೆ ಟ್ರೈ ಮಾಡ್ತೀನಿ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ SJ ಡಿಫೆನ್ಸ್ ಅಕಾಡೆಮಿ ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿಬಿಟ್ಟು ಬೇಗನೆ ಅಡ್ಮಿಷನ್ ನಿಮ್ಮ ಸೀಟನ್ನು ಕನ್ಫರ್ಮೇಷನ್ ಮಾಡಿಕೊಂಡು ಇವತ್ತೇ ಬಂದು ಅಡ್ಮಿಷನ್ನ ತೊಗೊಂಡ್ರಪ್ಪ ಅಂದರೆ ನೀವು ಪಕ್ಕ ಮೂಡುಬಿದ್ರೆಯಲ್ಲಿ ಎಕ್ಸಲೆಂಟ್ ಹೊಡೆಯೋಕೆ 100% ಸಾಧ್ಯ ಆಗುತ್ತೆ. ಸೊ ಇಲ್ಲ ಅಂತಾರೆ ಲೇಸಿ ಮಾಡಿದರೆ ನಿಮಗೆ ತೊಂದರೆ ಸ್ನೇಹಿತರೆ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ ಸೊ ಪ್ರತಿಯೊಂದು ಅಪ್ಡೇಟ್ ನಿಮ್ಗೆ ಯೂಸ್ ಆಗ್ತಾ ಇತ್ತಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿಲ್ಲ ಸ್ನೇಹಿತರೆ, ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರೆಯೋಕೆ ಹೋಗ್ಬಿಡ್ರಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.